ಏನ್ ಮಾಡ್ತಾರೆ ಅಂದ್ರೆ ಶ್ರೀರಾಮ ರಾಮ ರಾಮೇರಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮ ನಾಮ ವರಾನನೆ पुत्र बलाम यतोदार्यम निर्भयत्वमोलोगताम अजार्यम वाक्पतिं चंचा हनुमं कुलना भवेत् प्रथमोहरमन्नामा विद्यो भीमएव च पूर्णपञ्चालतीयस्तु भगवत्कार्य साधकः भारतीलमन मुख्य प्राणार्थकता श्रीकृष्ण परमस्तु हरे श्रीनिवास हरे श्रीनिवास हरे श्रीनिवास अच्छा दे गो दे दो दे बोले अन्विता पैकेट वन बाय वन go to the corner and say thanks to all the teachers. Say thanks. हरे श्रीनिवास बुद्धिर बलादेशजायं निर्भयत्वमरोगताम् आर्यं वाक्पतिं हनुमं ಪ್ರೀವಿಯಸ್ ವ್ಲಾಗ್ನ ನೀವು ಈಗಾಗಲೇ ನೋಡಿರ್ತೀರಾ. ನಾನು ಪ್ರಾಕ್ಟೀಸ್ಗೆ ಹೋಗಿದ್ದಾಗ ಲಾರೆನ್ಸ್ ವಿಲೇನಲ್ಲಿರೋ ರಾಯರ ಮಠದ ಬಗ್ಗೆ. ಹಾಯ್ ನಮಸ್ತೆ, ವೆಲ್ಕಮ್ ಟು ಮೈ ಚಾನಲ್. ಹಾಯ್ ನಮಸ್ತೆ, ವೆಲ್ಕಮ್ ಟು ಅವರ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಈ ವ್ಲಾಗ್ನಲ್ಲಿ ನಾವು ರಾಯರ ವರ್ಧಂತಿಗೆ ಲಾರೆನ್ಸ್ ವಿಲೇನಲ್ಲಿ ರಾಯರ ಮಠ ಇದೆ ಇಲ್ಲಿ, ಅಲ್ಲಿಗೆ ಹೋಗಿದ್ವಿ. ಅಲ್ಲಿ ನಮ್ಮ ಸಿರಿ ಗುರುಕುಲದಲ್ಲಿ ಕಲಿತಾ ಇದ್ದಾಳೆ. ಅವತ್ತಿನ ದಿನದ ಬಗ್ಗೆ ಈ ವ್ಲಾಗ್. ಹಾಯ್ ನಮಸ್ತೆ, ವೆಲ್ಕಮ್ ಟು ಅವರ್ ಚಾನಲ್. ಹಾಯ್ ನಮಸ್ತೆ, ವೆಲ್ಕಮ್ ಟು ಅವರ್ ಚಾನಲ್. Today we are going to Lion the Vardhanti. ಟುಡೇ ವಿ ಆರ್ ಗೋಯಿಂಗ್ ಟು ರಾಯರ ವರ್ಧಂತಿ. ರಾಘವೇಂದ್ರ ಸ್ವಾಮಿ ವರ್ಧಂತಿ ಇದೆ ಇವತ್ತು. ಅಲ್ಲಿ ಪಾಪು ಶ್ಲೋಕ ಹೇಳ್ತಾಳೆ, ಅದಕ್ಕೆ ಹೋಗ್ತಾ ಇದ್ದೀವಿ. ಪಾಪು ಶ್ಲೋಕ ಹೇಗೆ ಹೇಳ್ತಾಳೆ ಅಂತ ಇವಾಗ ನೋಡಿ, ಮತ್ತೆ ಅಲ್ಲಿ ಹೋದ್ಮೇಲೆ ಹೇಗೆ ಹೇಳ್ತಾಳೆ ಅಂತ ಅದು ರೆಕಾರ್ಡ್ ಮಾಡಿದ್ನ ಹಾಕ್ತೀನಿ, ನೋಡ್ಕೊಂಬನ್ನಿ. ಪುತ್ರ ಬಲಾಂ ಯತೋದಾರ್ಯಂ ನಿರ್ಭಯತ್ವಮೋಲೋಗತಾಂ ಅಜಾರ್ಯಂ ವಾಕ್ಪತಿಂ ಚಂಚ ಹನುಮಂ ಕುಲನಾ ಭವೇತ್ ಪ್ರಥಮೋಹರಮನ್ನಾಮ ವಿದ್ಯೋ ಭೀಮएव च पूर्णपञ्चालतीयस्तु भगवत्कार्य साधकः भारतीलमन मुख्य प्राणार्थकता श्रीकृष्ण परमस्तु हरे श्रीनिवास हरे श्रीनिवास हरे श्रीनिवास. ನಮ್ಮ ಸಿರಿಗೆ ಶ್ಲೋಕಗಳನ್ನ ಮನೇಲೇ ಹೇಳಿಸಿ ಪ್ರಾಕ್ಟೀಸ್ ಆಗಲಿ ಅಂತ ಹೇಳಿಸ್ಬಿಟ್ಟು ಇಲ್ಲಿಗೆ ಬಂದ್ವಿ ನಾವು 3 ಜನನು. ನಾವು ನಮ್ಮ ಮನೆಯಿಂದ ಆಲ್ಮೋಸ್ಟ್ 1.5 hour ಟ್ರಾವೆಲ್ ಮಾಡಿದ್ರೆ ಲಾರೆನ್ಸ್ ವಿಲೇನಲ್ಲಿ ರಾಯರ ಮಠಕ್ಕೆ ಹೋಗಿ ರೀಚ್ ಆಗ್ತೀವಿ. ನಾವು ರೀಚ್ ಆಗಿದ್ಮೇಲೆ ಪಂಚಾಮೃತ ತೀರ್ಥ ಕೊಟ್ಟರು, ನಾವು ಕುಡಿದ್ವಿ. ಅದಾದಮೇಲೆ ಮಠದೊಳಗಡೆ ಹೋಗಿ ಕುತ್ಕೊಂಡ್ವಿ. ತುಂಬ ಜನ ಬಂದಿದ್ರು, ತುಂಬ ಸ್ಟೂಡೆಂಟ್ಸ್ ಬಂದಿದ್ರು. ಗುರುಕುಲದಲ್ಲಿರೋ ಸ್ಟೂಡೆಂಟ್ಸ್ ಎಲ್ಲ ಬಂದು ಇವತ್ತೊಂದು ದಿನ ರಿಸೈಟ್ ಮಾಡ್ತಾರೆ ಶ್ಲೋಕಾಸು ಮತ್ತು ಅವ್ರು ಕಲ್ತಿರೋದನ್ನೆಲ್ಲಾನು. ಈ ರಾಯರ ಮಠನ ನಡೆಸ್ತಾ ಇರೋದು ರೇಖಾ ಮೇಡಮ್ ಹಾಗೂ ಪ್ರದೀಪ್ ಸರ್. ಇಬ್ರು ಅಷ್ಟೇ, ಬಂದವರೆಲ್ಲರನ್ನು ತುಂಬಾ ಪ್ರೀತಿಯಿಂದ ಮಾತಾಡಿಸಿ ಎಷ್ಟು ಗೌರವ ಕೊಟ್ಟು ಚೆನ್ನಾಗಿ ನೋಡ್ಕೊಂತಾರೆ ಅಂತ. ರಾಯರ ಗುರುಕುಲದಲ್ಲೇ ನಮ್ಮ ಸಿರಿ ಶ್ಲೋಕಾಸ್ ಎಲ್ಲ ಕಲಿತಾ ಇರೋದು. ಮತ್ತೆ ನಾನು ಲಾಸ್ಟ್ ಇಯರ್ ರಾಯರ ವರ್ಧಂತಿ ಬಗ್ಗೆ ವಿಡಿಯೋ ಹಾಕಿದ್ದೀನಿ ಈಗಾಗಲೇ, ಆವಾಗೂ ಈ ಡೀಟೇಲ್ಸ್ ಎಲ್ಲ ಹೇಳಿದ್ದೀನಿ. ಯಾರ್ಯಾರಿಗಾದ್ರೂ ಡೊನೇಷನ್ ಮಾಡಬೇಕು ಅಂತ ಇಷ್ಟ ಇದ್ರೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಹಾಗೇನೆ ಗುರುಕುಲಕ್ಕೆ ಜಾಯ್ನ್ ಆಗ್ಬೋದು. ಆ ಕಾಂಟ್ಯಾಕ್ಟ್ ಡೀಟೇಲ್ಸ್ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ರೇಖಾ ಮೇಡಮ್ ಮತ್ತು ಪ್ರದೀಪ್ ಸರ್ನ ಮೀಟ್ ಮಾಡಿ ಡೊನೇಟ್ ಮಾಡ್ಬೋದು ದೇವಸ್ಥಾನಕ್ಕೆ. ಅಲ್ಲಿ ಬಂದಿದ್ದ ಎಲ್ಲ ಸ್ಟೂಡೆಂಟ್ಸು ಶ್ಲೋಕಾಸು ಮತ್ತು ಅವ್ರು ಕಲಿಸಿದ್ದನ್ನೆಲ್ಲ ಹೇಳಿದ್ರು. ಇವಾಗ ನಮ್ಮ ಸಿರಿ ಟರ್ನು. ನಮ್ಮ ಸಿರಿ ಹೇಗೆ ಶ್ಲೋಕ ಹೇಳ್ತಾಳೆ ಅಲ್ಲಿ ಅಂತ ನೋಡ್ಕೊಂಬರೋಣ ಬನ್ನಿ. ನಮ್ಮ ಸಿರಿ ಲಾಸ್ಟ್ ಇಯರು
ಬಾಲಗೋಕುಲದಲ್ಲಿ ಇದ್ದಿದ್ದು. ಅದು 3 ವರ್ಷದಿಂದ ಕೆಳಪಟ್ಟ ಮಕ್ಕಳಿಗೆ. ಈ ವರ್ಷ ಗೋಕುಲ 3 ವರ್ಷದಿಂದ 6 ವರ್ಷದೊಳಗಡೆ ಮಕ್ಕಳು. Jashita, are you ready? 1, 2, 3. Next, Madhvacharya Stottra. Prathama. Good job, Bharati Ramana. ಇಲ್ಲಿ ನೋಡಿ ಎಲ್ಲ ಫೋಟೋ ತೆಕ್ಕೊಂಡ್ಯಾ? 1 second, okay? Get your photo and then. Good job, Bharati Ramana. ಇಲ್ಲಿ ನೋಡಿ ಎಲ್ಲ ಫೋಟೋ ತೆಕ್ಕೊಂಡ್ಯಾ? 1 second, okay? Get your photo and then light up ಮಾಡಿ. Sasa, look at there. Sasa, look at there. Can you see me? Over here, Taking your look at picture. Uncle. Here. Good job. Okay, good job, guys. Next, okay, come. Okay, next is Pujaya Vedaya Sasadarmaraya Vadatam Kalabharukshaya Namatam Kamadhenave Mugopriya Prasadena. ರಾಯರ ಮಠ ಗುರುಕುಲದಲ್ಲಿ ಯೋಗ ಕ್ಲಾಸಸ್ ತಗೋತಾ ಇದ್ರು. ಯೋಗ ಕ್ಲಾಸಸ್ಗೆ ಬಂದಿದ್ದ ಸ್ಟೂಡೆಂಟ್ಸ್ ಎಕ್ಸ್ಪ್ಲೇನ್ ಮಾಡ್ತಾ ಇದ್ರು. ಅದನ್ನ ನೋಡಿ ನಮ್ಮ ಸೀರನು ಅದೇ ಥರ ಯೋಗ ಮಾಡೋ ಅಂತ ಪ್ರಯತ್ನ ಮಾಡ್ತಾ ಇತ್ತು. ಕ್ಯೂಟಾಗಿ ಕಾಣ್ತಾ ಇತ್ತು ಅಂತ ವಿಡಿಯೋ ಮಾಡಿದೆ. ಎಲ್ಲರೂ ಯೋಗ ಮಾಡ್ತಾಯಿದ್ರು, ನಾನು ನನ್ನ ಮಗಳು ವಿಡಿಯೋ ಮಾಡ್ತಾ ಇದ್ದೆ. ಅಲ್ಲಿ ಕುತ್ಕೊಂಡು ಅವ್ರು ಎಕ್ಸ್ಪ್ಲೇನ್ ಮಾಡಿದ್ದೆಲ್ಲ ಕೇಳಿಸ್ಕೊಂಡು ಅವ್ರು ಹೇಗೆ ಹೇಳಿದ್ರು ಹಾಗೆ ಮಾಡ್ತಾ ಇತ್ತು ನನ್ನ ಪಾಪು. Just observe your body. It is like today only we did 8 times, 2 times. Rapid way. So depending on your strength and stamina, you can increase the speed. Initially we can do it for 5 to 10. Yeah, you might be already feeling the difference. It is the Vayaru who is giving. ಈಗ ಸಂಕಲ್ಪಕ್ಕೆ ಏನ್ ಮಾಡ್ತಾರೆ ಅಂದ್ರೆ ಎಲ್ಲರೂ ಅವ್ರವ್ರು ಕಲ್ತಿದ್ನ ದೇವ್ರಿಗೆ ಅರ್ಪಣೆ ಮಾಡಿದ ಮೇಲೆ ಪೂಜೆ ಸಂಕಲ್ಪ ಅವೆಲ್ಲ ಆಯಿತು. ಇಲ್ಲಿ ಎಲ್ಲರೂ ಸಂಕಲ್ಪ ಮಾಡ್ಕೊತಾ ಇದ್ದಾರೆ, ನೀವು ನೋಡ್ಬೋದು. ಎಲ್ಲರೂ ಅವ್ರವ್ರ ಹೆಸರು ಹಾಗೂ ಅವ್ರ ಫ್ಯಾಮಿಲಿಯಲ್ಲಿರೋರ ಹೆಸರುಗಳನ್ನೆಲ್ಲ ಹೇಳಿ ದೇವ್ರ ಹತ್ರ ಸಂಕಲ್ಪ ಮಾಡ್ಕೊಳ್ಳೋದು ಅಂತ.
ನಾನು ವಿಡಿಯೋ ಮಾಡ್ಕೊತಾ ಇದ್ದೆ. ಅದಾದಮೇಲೆ ವಿಡಿಯೋ ಆಫ್ ಮಾಡಿ ಅದನ್ನ ಮುಟ್ಟಿ ನಮಸ್ಕಾರ ಮಾಡಿಕೊಂಡೆ. ರಾಘವೇಂದ್ರ ಸ್ವಾಮಿಗಳಿಗೆ ಪೂಜೆ ಆಯಿತು. ಪೂಜೆ ಆದಮೇಲೆ ನಾವೆಲ್ಲ ಮಂಗಳಾರತಿ ತೊಗೊಂಡ್ವಿ. ಮಂಗಳಾರತಿ ಎಲ್ಲ ಆದಮೇಲೆ ಮಕ್ಕಳೆಲ್ಲ ಇರ್ತಾರಲ್ಲ, ಅಂದರೆ ಸ್ಟೂಡೆಂಟ್ಸ್ ಎಲ್ಲ ಇರ್ತಾರಲ್ಲ, ಅವರು ಫಸ್ಟ್ ರಾಘವೇಂದ್ರ ಸ್ವಾಮಿಗೆ ನಮಸ್ಕಾರ ಮಾಡಿ ಅದಾದಮೇಲೆ ಅವರ ಗುರುಗಳಿಗೆಲ್ಲ ನಮಸ್ಕಾರ ಮಾಡಿ ಪ್ರಸಾದ ಕೊಡ್ತಾರೆ, ಹಾಗೆ ಗಿಫ್ಟ್ ಕೊಡ್ತಾರೆ. ಅದನ್ನು ತೊಗೊಬೇಕು. ಅದನ್ನು ಇವಾಗ ಹೇಗೆ ಮಾಡ್ತಾರೆ, ನಮ್ಮ ಪಾಪು ಹೇಗೆ ಬಂದ್ಲು, ಹೇಗೆ ಗಿಫ್ಟ್ ತೊಗೊಂಡು ಹೇಗೆ ನಮಸ್ಕಾರ ಮಾಡಿದ್ಲು ಅಂತ ನೋಡ್ಕೊಂಬರೋಣ ಬನ್ನಿ. ಎಲ್ಲ ಮಕ್ಕಳನ್ನ ಒಂದು ಕಡೆ ಇರಿಸಿದ್ರು. ಕರೆದಾಗ ಅವರು ಬರಬೇಕು. ನಕ್ಕೊಂಡು ಬರ್ತಾ ಇರೋದು ನೋಡಿ ನಮ್ಮ ಪುಟ್ಟ. Now your teachers are there. Go to the Rekha aunty, go near Rekha aunty. Hello. ಅವ್ರಿಗೆಲ್ಲ ಥ್ಯಾಂಕ್ ಯು ಹೇಳ್ಬಿಟ್ಟು ನಮಸ್ಕಾರ ಮಾಡು. ಅವ್ರಿಗೆಲ್ಲ ಥ್ಯಾಂಕ್ ಯು ಹೇಳ್ಬಿಟ್ಟು ನಮಸ್ಕಾರ ಮಾಡು. Go to the corner and say thanks to all the teachers. Say thanks. ಈ ಗುರುಕುಲದಲ್ಲಿ ನಮ್ಮ ಸಿರಿಗೆ ಶ್ಲೋಕ ಹೇಳ್ಕೊಡೋದು ಇವರೇನೆ. ಅದಕ್ಕೆ ಅವ್ರ ಹತ್ರ ಪ್ರಸಾದ ತೊಗೊಂಡು ನಮ್ಮ ಪಾಪು ಲಾಸ್ಟ್ ಇಯರ್ ಆದರೆ ರೇಖಾ ಮೇಡಮ್ ಹತ್ರ ತೊಗೊಂಡಿದ್ಲಿ. ಯಾಕೆಂದರೆ ಬಾಲಗೋಕುಲಕ್ಕೆ ರೇಖಾ ಮೇಡಮ್ ಟೀಚರ್ ಆಗಿದ್ರು ನಮ್ಮ ಪಾಪುಗೆ. ರೇಖಾ ಮೇಡಮು ಪ್ರದೀಪ್ ಸರು ಗುರುಗಳಿಗೆಲ್ಲ ಟೋಕನ್ ಆಫ್ ಅಪ್ರಿಸಿಯೇಷನ್ ಅಂತ ಅವ್ರು ತಂದಿದ್ದ ಗಿಫ್ಟ್ಸ್ನ ಮಕ್ಕಳ ಕೈಲಿ ಕೊಡ್ಸಿದ್ರು. ನಮ್ಮ ಸಿರಿ ಅವ್ರ ಟೀಚರ್ಗೆ ರೇಖಾ ಮೇಡಮ್ ಕೊಟ್ಟಿದ್ದು ಪ್ರಸಾದ ಅಥವಾ ಗಿಫ್ಟನ್ನು ಅವ್ರ ಟೀಚರ್ಗೆ ಕೊಟ್ಲು. ಅದಾದಮೇಲೆ ಅಲ್ಲಿ ಬಂದಿದ್ದಂಥವ್ರು ಎಲ್ಲರೂ ಮತ್ತು ಸ್ಟೂಡೆಂಟ್ಸು ಅವ್ರ ಅಪ್ಪ ಅಮ್ಮ ಎಲ್ಲರೂ ಕೂತ್ಕೊಂಡು ಫೋಟೋಸ್ ತೆಗೆಸ್ಕೊಂಡ್ವಿ. ನಾನು ಡಿಸ್ಕ್ರಿಪ್ಷನಲ್ಲಿ ದೇವಸ್ಥಾನದ ಅಡ್ರೆಸ್ಸು ಹಾಗೇನೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡೋದು ಎಲ್ಲ ಹೇಗೆ ಅಂತ ಹಾಕಿರ್ತೀನಿ. ನೀವು ಕಾಂಟ್ಯಾಕ್ಟ್ ಮಾಡಿ ಅವರನ್ನು. ಏನಾದರೂ ಇನ್ಫಾರ್ಮೇಷನ್ ಬೇಕೆಂದರೆ ಕೇಳಿ ತಿಳ್ಕೊಳ್ಳಿ. ಇಲ್ಲ ಅಂದರೆ ಕಮೆಂಟ್ ಮಾಡಿ ತಿಳಿಸಿ, ನನಗೆ ಗೊತ್ತಿರೋ ನಾನೇ ಆನ್ಸರ್ ಮಾಡ್ತೀನಿ. ಆದಮೇಲೆ ಎಲ್ಲರನ್ನು ಸೇರಿಕೊಂಡು ರಾಯರಿಗೆ ಹಾಡು ಹೇಳಿದ್ರು. ಮಕ್ಕಳು ದೊಡ್ಡವರು ಎಲ್ಲರೂ ಯಾರಿಗೆ ಹಾಡು ಬರುತ್ತೋ ಅವರೆಲ್ಲ ಹೇಳಿದ್ರು ಹಾಡನ್ನ.
stand next to me. ನಾವು ಲಾಸ್ಟ್ ಇಯರ್ ರಾಯರ ಆರಾಧನೆಗೆ ಹೋಗಿದ್ವಿ ಆಗಸ್ಟ್ನಲ್ಲಿ. ಅದರ ವಿಡಿಯೋ ನಾನು ಇನ್ನೂ ಹಾಕಿಲ್ಲ, ಆದಷ್ಟು ಬೇಗ ಹಾಕ್ತೀನಿ. ಎಲ್ಲ ಆದಮೇಲೆ ಪ್ರಸಾದ ಕೊಟ್ಟರು. ಇದು ರಾಯರ ಪ್ರಸಾದ. ನಾವು ಇದನ್ನೆಲ್ಲ ತಿನ್ಬಿಟ್ಟು ಆಮೇಲೆ ಮನೆಗೆ ಹೊರಟ್ವಿ. ನಾವು ಲಾಸ್ಟ್ ಟೈಮ್ ಪ್ರಾಕ್ಟೀಸ್ ಹೋಗಿದ್ವಲ್ಲ, ಅವಾಗೂ ಅಲ್ಲೇ ಊಟ ಮಾಡಿದ್ದು, ಪ್ರಸಾದ ತಿಂದಿದ್ದು. ಇವತ್ತೂ ಅಲ್ಲೇ ಪ್ರಸಾದ ಕೊಟ್ಟರು ರಾಯರ ಮಠದಲ್ಲೇ. ಮನೆಗೆ ಬಂದಮೇಲೆ ನಮ್ಮ ಪಾಪಗೆ ಗಿಫ್ಟ್ ಕೊಟ್ಟಿರೋ ಅಂತ ಹೇಳಿದ್ನಲ್ಲ, ಅದನ್ನು ಓಪನ್ ಮಾಡಿ ತೋರಿಸ್ತು ನಮಗೆ. ಮನೆಗೆ ಬರೋ ಅಷ್ಟರಲ್ಲಿ ರಾತ್ರಿ 10:30 ಆಗ್ಬಿಟ್ಟಿತ್ತು. ನಮ್ಮ ಪಾಪು ಕಾರಲ್ಲಿ ನಿದ್ದೆ ಮಾಡಿತ್ತು. ಮನೆಗೆ ಬಂದ್ಮೇಲೆ ಎದ್ದೇಳ್ತಲ್ಲ, ಇದನ್ನ ತೋರಿಸ್ಬಿಡಪ್ಪ ಆಗೋಗುತ್ತೆ, ಸ್ಟಾಪ್ ಮಾಡೋಣ ವಿಡಿಯೋ ಅಂತ ತೆಗೆಸ್ದೆ. ಪಾಪ ನಿದ್ದೆಗಳನ್ನೆಲ್ಲ ಓಪನ್ ಮಾಡ್ತು. ಲಾಸ್ಟ್ ಇಯರ್ ಬೆಳ್ಳಿದು ಕೃಷ್ಣ ಕೊಟ್ಟಿದ್ರು, ಪುಟಾಣಿದು. ಇವತ್ತು ಅದನ್ನ ಇಡೋದಕ್ಕೆ ಬೆಳ್ಳಿ ತಟ್ಟೆ ಕೊಟ್ಟಿದ್ದಾರೆ, ಗಿಫ್ಟ್ ಕೊಟ್ಟಿದ್ದಾರೆ. ತೋರ್ಸೋದು ಪಟ್ ಕವರ್ ಪಕ್ಕದಲ್ಲಿ ಇಟ್ಬಿಡು. ತೋರ್ಸು ಏನು ಕೊಟ್ಟಿದ್ದಾರೆ. ಬೆಳ್ಳಿದು ಪುಟಾಣಿ ತಟ್ಟೆ ಕೊಟ್ಟಿದ್ದಾರೆ ನಮ್ಮ ಪಾಪುಗೆ. ಲಾಸ್ಟ್ ಟೈಮ್ ಕೃಷ್ಣ ಕೊಟ್ಟಿದ್ದಾರಲ್ಲ, ಅದನ್ನ ಅದ್ರಲ್ಲಿ ಇಡೋಕ್ಕೆ ಅಲ್ವಮ್ಮ. ನಮ್ಮ ಸಿಟಿಗೆ ಹೇಳಿದೆ ದೇವ್ರ ಮನೆಯಲ್ಲಿರೋ ಬೇಬಿ ಕೃಷ್ಣ ಅಂತ ತಗೊಂಡು ಆ ತಟ್ಟೆಲಿ ಇಡೋ ಅಂತ ಇಡೋಕೆ ಹೋಗ್ತಾ ಇದೆ ಇವಾಗ. ಇದು ಕೊಟ್ಟಿದ್ದಾರೆ ಬೆಳ್ಳಿ ತಟ್ಟೆ. ಚೆನ್ನಾಗಿದೆ ಅಲ್ಲ ಚಿನ್ನೆ. ತಗೋ ಬೇಬಿ ಕೃಷ್ಣ ತಗೊಂಡು ಅಲ್ಲಿಡ. ಎಷ್ಟು ಫೋರ್ಸ್ ಕೊಡ್ಬೇಕು ನೋಡೋದಕ್ಕೆ. Hope you all enjoyed this video. If you enjoy, ಏನು ಮಾಡಬೇಕು ಪ್ಲೀಸ್? please like, share and subscribe. If you enjoy my videos, give a thumbs up. Yeah, please give a thumbs up. Also subscribe to our channel Gia's Cute World and also this channel. We'll meet in the next video. Until then, bye. Bye. Thank you so much for watching. Yay. ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂತ ಅನ್ಕೊಂತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಮತ್ತೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಮಾತಾಡ್ತಿರಲ್ಲ. ಅದುವರೆಗೂ ಬಾಯ್. ಥ್ಯಾಂಕ್ ಯು, ಬಾಯ್. dim dum da na da dim da na da dim dum da na da dim da na dim dum da na dim dum da na da dim da na o da ni da na dir da na na o da ni da na dir da na